ಅಜ್ಜಿಯ ಅಂತ್ಯಕ್ರಿಯೆಗೆ ಪ್ರಜ್ವಲ್ ರೇವಣ್ಣ ಅವರು ಬರೋದಿಲ್ವಂತೆ. ಎಸ್ ಹೌದು, ಈಗ ವಿಚಾರ ಕೇಳಿ ಬರ್ತಾ ಇದೆ. ಅರ್ಜಿಯನ್ನ ಸಲ್ಲಿಸಿರ್ಬೋದು, ಬಟ್ ಆದ್ರೆ ಅಲ್ಲಿ ಅರ್ಜಿ ಸಲ್ಲಿಸಿದ್ರು ಕೂಡ ಅವಕಾಶ ನೀಡೋದಿಲ್ಲ. ಅವರು ಆಚೆ ಕಡೆ ಬರ್ತಾ ಇಲ್ಲ. ಆದರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ, ಅಂದ್ರೆ ವಿಡಿಯೋ ನೋಡುವ ಮೂಲಕ ಅಜ್ಜಿ ಅಂತ್ಯಕ್ರಿಯೆಯನ್ನ ನೋಡ್ತಾರೆ. ಹಾಗೆ ವಿಡಿಯೋದಲ್ಲಿ ನೋಡ್ತಾರೆ ಅಷ್ಟೇ. ಅವ್ರು ಡೈರೆಕ್ಟ್ ಆಗಿ ಭಾಗಿಯಾಗಕ್ ಆಗೋದಿಲ್ಲ ಅನ್ನುವಂತ ಒಂದು ವಿಚಾರ ಈಗ ಕೇಳಿ ಬರ್ತಾ ಇದೆ, ಮಾಹಿತಿ ತಿಳಿದು ಬರ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅವರು ಒಬ್ರು ಮಾತ್ರ ಬಾಕಿ, ಇನ್ನ ಎಲ್ಲಾ ಕುಟುಂಬಸ್ಥರು ಕೂಡ ಹಾಜರಾಗಿದ್ದಾರೆ. ಫಾರಿನ್ ನಿಂದೆಲ್ಲ ಬಂದಿದ್ದಾರೆ ಚೆನ್ನಮ್ಮ ಅವರ ಅಂತಿಮ ದರ್ಶನವನ್ನ ಪಡ್ಕೊಂಡು ಹೋಗೋಕೆ. ಬಟ್ ಜೈಲಿನಲ್ಲಿರುವಂತಹ ಪ್ರಜ್ವಲ್ ರೇವಣ್ಣಗೆ ಅವಕಾಶ ಸಿಗಲಿಲ್ಲ. ಕಾರಣ ತಮ್ಗೆ ಗೊತ್ತು, ಅವರು ಜೀವಾವಧಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ, ಒಂದು ಗುರಿಯಾಗಿರುವಂತದ್ದು. ಸೊ ಅವರಿಗೆ ಅವಕಾಶ ನೀಡ್ತಾ ಇಲ್ಲ ಸರ್ಕಾರ ಮತ್ತೆ ಕೋರ್ಟ್ ಮತ್ತೆ ಜಡ್ಜ್ ಅವರು. ಸೊ ಹೀಗಾಗಿ ಅವರ ಕುಟುಂಬಕ್ಕೆ ನೋವಿದೆ. ಅಂದ್ರೆ ಎಚ್ ಡಿ ರೇವಣ್ಣ ಅವರಿಗೆ, ಭವಾನಿ ರೇವಣ್ಣ ಅವರಿಗೆ ಖಂಡಿತವಾಗಿ ಕೂಡ ನೋವಿದೆ. ಮೊಮ್ಮಗ ಮಾತ್ರ, ಅಂದ್ರೆ ಬೇರೆ ಎಲ್ಲಾ ಮೊಮ್ಮಕ್ಕಳಿದ್ದಾರೆ, ಆದ್ರೆ ಎಚ್ ಡಿ ರೇವಣ್ಣ ಅವರ ಮಗ ಪ್ರಜ್ವಲ್ ರೇವಣ್ಣ ಮೊಮ್ಮಗ ಆಗ್ಬೇಕು. ಸೊ ಅವರು ಅಂತಿಮ ದರ್ಶನವನ್ನ ಮಾಡಕ್ಕೆ ಆಗ್ತಾ ಇಲ್ವಲ್ಲ, ಕ್ರಿಯೆಯಲ್ಲಿ ಭಾಗಿಯಕ್ಕೆ ಆಗ್ತಿಲ್ವಲ್ಲ ಅಂತ ಕುಟುಂಬಸ್ಥರಿಗೂ ಕೂಡ ಬೇಸರ ಇದೆ. ಬಟ್ ಏನು ಮಾಡಕ್ ಆಗಲ್ಲ, ಅದನ್ನ ಪ್ರೋಟೋಕಾಲ್ ಅನ್ನ ಫಾಲೋ ಮಾಡ್ಲೇಬೇಕಾಗುತ್ತೆ. ಪ್ರಜ್ವಲ್ ರೇವಣ್ಣ ಅವರು ಮಾಡಿದಂತ ಒಂದು ತಪ್ಪು ಏನು, ಸರ್ಕಾರ ಕೋರ್ಟ್ ಕಂಪ್ಲೀಟ್ ಆದೇಶವನ್ನು ಹೊರಡಿಸಿದೆ, ಅದಕ್ಕೆ ಭದ್ರಾಗಬೇಕಾಗುತ್ತೆ. ಇನ್ನ ಕುಟುಂಬಸ್ಥರು ಎಲ್ಲರೂ ಕೂಡ ಅಷ್ಟೇ. ಒಳನರಸೀಪುರ ತಾಲೂಕಿನಲ್ಲಿ ಇವತ್ತು ಅಂತ್ಯಕ್ರಿಯೆ, ಇವತ್ತು ಸೋಮವಾರ ಮಧ್ಯಾಹ್ನ ಅಷ್ಟೇ ಅಂತ್ಯಕ್ರಿಯೆ ಕೂಡ ಮುಗಿದೋಗುತ್ತೆ. ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ದೊಡ್ಡ ಮಟ್ಟಿಗೆ ಏನು ವ್ಯವಸ್ಥೆ ಆಗಿರ್ಬೋದು, ಬಂದೋಬಸ್ತ್ಗಳು, ಮತ್ತೆ ಸಾಕಷ್ಟು ಲಕ್ಷಾಂತರ ಜನರು ನಿನ್ನೆಯಿಂದ ಬಂದು ಅಂತಿಮ ದರ್ಶನವನ್ನ ಪಡ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಕರ್ನಾಟಕದ ಎಲ್ಲಾ ಜನರು ಅಂತಿಮ ದರ್ಶನ ಪಡ್ಕೊಂಡ್ರು, ಆದರೆ ಮೊಮ್ಮಗ ಅಂತಿಮ ದರ್ಶನ ಪಡೆದುಕೊಳ್ಳುವಂತ ಭಾಗ್ಯ ಸಿಗಲಿಲ್ಲ. ಇದೆಷ್ಟರ ಮಟ್ಟಿಗೆ ಬೇಸರ ಅಲ್ವಾ? ನಿಜವಾಗ್ಲೂ ಒಂದು ಘೋರವಾದಂತ ಬೇಸರ. ಊಟ ತಿಂಡಿ ಕರೆಕ್ಟಾಗಿ ಸೇರ್ತಾ ಇಲ್ಲ, ನಿದ್ದೆ ಮಾಡ್ತಾ ಇಲ್ಲ. ಪ್ರಜ್ವಲ್ ರೇವಣ್ಣ ಅವರಿಗೆ ಒಂದು ಚಿಂತೆ ಕಾಡ್ತಾ ಇದೆ. ಯಾಕೆಂದ್ರೆ ಕುಟುಂಬಸ್ಥರೇ ಕೊನೆಗೆ ಆಗ್ಬರೋದು, ಆದ್ರೆ ಕುಟುಂಬದ ಒಂದು ಮೂಲ ಆಧಾರ ಸ್ತಂಭ ಅಜ್ಜಿ ಅಂತಿಮ ದರ್ಶನ ಮಾಡೋಕೆ ಪ್ರಜ್ವಲ್ ರೇವಣ್ಣ ಅವರಿಗೆ ಆಗ್ತಾ ಇಲ್ಲವಂತ ಒಂದು ಕೊರಗು ಇವತ್ತಿಗೂ ಕೂಡ ಇದೆ. ಕಣ್ಣೀರ್ ಹಾಕ್ತಾ ಇದ್ದಾರೆ.